ಒಂದು ಹಳ್ಳಿ ಅಂಚಿನಲ್ಲಿ ಹಳೆಯ ಭಯಾನಕವಾದ ಒಂದು ಬಂಗಲೆ ಇತ್ತು. ಆ ಬಂಗಲೆಯನ್ನು ಎಲ್ಲರೂ ಭೂತ ಬಂಗಲೆ ಎಂದು ಕರೆಯುತ್ತಿದ್ದರು. ಹಲವು ವರ್ಷಗಳಿಂದ ಅದು ಖಾಲಿಯಾಗಿತ್ತು. ಕಿಟಕಿಗಳು ಮುರಿದಿದ್ದವು, ಬಾಗಿಲುಗಳು ಗಾಳಿ ಬೀಸಿದಾಗ ಕೀ ಕೀ ಎಂದು ಕಿರುಚುವಂತೆ ಶಬ್ದ ಮಾಡುತ್ತಿದ್ದವು. ಹಳ್ಳಿಯವರು ಸೂರ್ಯ ಅಸ್ತಂಗತವಾದ ಮೇಲೆ ಆ ಕಡೆ ಹೋಗುವುದನ್ನೇ ತಪ್ಪಿಸುತ್ತಿದ್ದರು. ಒಂದು ದಿನ ಆ ಹಳ್ಳಿಗೆ ರಾಹುಲ್ ಎಂಬ ಹುಡುಗ ಬಂದನು. ಅವನು ಧೈರ್ಯಶಾಲಿ, ಹೊಸ ಹೊಸ ಸಾಹಸಗಳನ್ನು ಇಷ್ಟಪಡುವವನಾಗಿದ್ದ. ಹಳ್ಳಿಯವರು ಭೂತ ಬಂಗಲೆಯ ಕಥೆಗಳನ್ನು ಹೇಳಿದಾಗ ಅವನು ನಕ್ಕು, ಇದು ಎಲ್ಲವೂ ಭಯ ಹುಟ್ಟಿಸಲು ಮಾಡಿದ ಕಥೆಗಳು ಎಂದನು. ಆದರೆ ಅವನ ಸ್ನೇಹಿತರು ಅವನಿಗೆ, ನೀನು ನಂಬದಿದ್ದರೆ ಇಂದು ರಾತ್ರಿಯಲ್ಲಿ ಹೋಗಿ ನೋಡಿ ಎಂದು ಸವಾಲು ಹಾಕಿದರು. ಆ ರಾತ್ರಿ ರಾಹುಲ್ ಟಾರ್ಚ್ ಹಿಡಿದು ಬಂಗಲೆಯ ಕಡೆಗೆ ಹೊರಟನು. ಆಕಾಶದಲ್ಲಿ ಮೋಡಗಳು ಗುಂಪುಗೂಡಿದ್ದವು. ಚಂದ್ರನ ಬೆಳಕು ಕೆಲವೊಮ್ಮೆ ಮಾತ್ರ ಕಾಣಿಸುತ್ತಿತ್ತು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಬಂಗಲೆಯ ಮುಂದೆ ಬಂದಾಗ ಅವನ ಹೃದಯ ಸ್ವಲ್ಪ ವೇಗವಾಗಿ ಬಡಿತ ಹೊಡೆಯತೊಡಗಿತು. ಆದರೂ ಧೈರ್ಯ ಮಾಡಿ ಒಳಗೆ ಕಾಲಿಟ್ಟನು. ಒಳಗೆ ಎಲ್ಲೆಡೆ ಧೂಳು ತುಂಬಿತ್ತು. ಜಾಲಗಳು ಮೂಲೆ ಮೂಲೆಗಳಲ್ಲಿ ಹರಡಿಕೊಂಡಿದ್ದವು. ಹಳೆಯ ಪೀಠೋಪಕರಣಗಳು ಮುರಿದು ಬಿದ್ದಿದ್ದವು. ಹಠಾತ್ ಮೇಲಿನ ಮಹಡಿಯಿಂದ ಧಡಕ್ ಧಡಕ್ ಎಂಬ ಶಬ್ದ ಕೇಳಿಸಿತು. ರಾಹುಲ್ ಕ್ಷಣಕ್ಕೊಂದು ನಿಂತು, ಇದು ಗಾಳಿಯ ಶಬ್ದ ಇರಬೇಕು ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡನು. ಅವನು ಮೆಟ್ಟಿಲೇರಲು ಶುರು ಮಾಡಿದನು. ಮೆಟ್ಟಿಲುಗಳು ಕಿರುಕಿರುತ್ತಾ ಶಬ್ದ ಮಾಡುತ್ತಿದ್ದವು. ಮೇಲಕ್ಕೆ ಹೋಗುತ್ತಿದ್ದಂತೆ ತಂಪಾದ ಗಾಳಿಯವನ ಮುಖಕ್ಕೆ ತಟ್ಟಿತು. ಒಂದು ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿತ್ತು. ಅವನು ಅದನ್ನು ನಿಧಾನವಾಗಿ ತಳ್ಳಿದನು. ಒಳಗೆ ಹಳೆಯ ಕನ್ನಡಿಯೊಂದಿತ್ತು. ಅದರಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದಾಗ ಅವನಿಗೆ ಏನೋ ವಿಚಿತ್ರವಾಗಿ ಅನಿಸಿತು. ಹಠಾತ್ ಕನ್ನಡಿಯಲ್ಲಿ ಅವನ ಹಿಂದೆ ಯಾರೋ ನಿಂತಿರುವಂತೆ ಕಾಣಿಸಿತು. ಅವನು ತಿರುಗಿ ನೋಡಿದನು, ಆದರೆ ಯಾರೂ ಇರಲಿಲ್ಲ. ಮತ್ತೆ ಕನ್ನಡಿಯ ಕಡೆ ನೋಡಿದಾಗ ಆ ನೆರಳು ನಿಧಾನವಾಗಿ ಅವನತ್ತ ಬರುತ್ತಿರುವಂತೆ ಕಂಡಿತು. ರಾಹುಲ್ ಬೆಚ್ಚಿಬಿದ್ದನು. ಆ ಸಮಯದಲ್ಲಿ ಒಂದು ಗಂಭೀರ ಧ್ವನಿ ಕೇಳಿಸಿತು. ನೀನು ಯಾರು? ಇಲ್ಲಿ ಏಕೆ ಬಂದೆ? ರಾಹುಲ್ ನಡುಗುತ್ತಾ, ನಾನು ಸತ್ಯವನ್ನು ತಿಳಿದುಕೊಳ್ಳಲು ಬಂದೆ ಎಂದನು. ಆ ನೆರಳು ನಿಧಾನವಾಗಿ ಸ್ಪಷ್ಟವಾಗತೊಡಗಿತು. ಅದೊಬ್ಬ ವೃದ್ಧನ ಆತ್ಮವಾಗಿತ್ತು. ಅವನು ಹೇಳಿದನು, ನಾನು ಈ ಬಂಗಲೆಯ ಮಾಲೀಕ. ವರ್ಷಗಳ ಹಿಂದೆ ಇಲ್ಲೇ ಒಬ್ಬನೇ ಸತ್ತೆ. ನನ್ನ ಕಥೆಯನ್ನು ಯಾರೂ ಕೇಳಲಿಲ್ಲ. ಅದಕ್ಕೆ ನಾನು ಇಲ್ಲಿ ಅಲೆದಾಡುತ್ತೇನೆ. ರಾಹುಲ್ ಧೈರ್ಯ ಮಾಡಿಕೊಂಡು ಕೇಳಿದನು, ನಿಮ್ಮ ಕಥೆಯನ್ನು ನಾನು ಕೇಳುತ್ತೇನೆ. ನಿಮಗೆ ಶಾಂತಿ ಕೊಡಲು ನಾನು ಸಹಾಯ ಮಾಡುತ್ತೇನೆ. ಆತ್ಮ ತನ್ನ ಜೀವನದ ನೋವುಗಳನ್ನು ಹೇಳಿಕೊಂಡಿತು. ರಾಹುಲ್ ಅದನ್ನು ಗಮನದಿಂದ ಕೇಳಿದನು. ಕೊನೆಯಲ್ಲಿ ಆತ್ಮ ಸ್ವಲ್ಪ ಶಾಂತಗೊಂಡು, ಧನ್ಯವಾದಗಳು, ಈಗ ನನಗೆ ಮುಕ್ತಿ ಸಿಕ್ಕಂತಾಗಿದೆ ಎಂದಿತು. ಆ ಕ್ಷಣದಲ್ಲಿ ಆ ನೆರಳು ನಿಧಾನವಾಗಿ ಅಂತರ್ಧಾನವಾಯಿತು. ಮುಂದಿನ ದಿನ ರಾಹುಲ್ ಹಳ್ಳಿಯವರಿಗೆ ಎಲ್ಲವನ್ನೂ ಹೇಳಿದನು. ಆ ದಿನದಿಂದ ಭೂತ ಬಂಗಲೆಯ ಬಗ್ಗೆ ಇರುವ ಭಯ ಕಡಿಮೆಯಾಯಿತು. ರಾಹುಲ್ ಒಂದು ಮಹತ್ವದ ಪಾಠ ಕಲಿತನು. ಪ್ರತಿ ಭಯಾನಕ ಕಥೆಯ ಹಿಂದೆ ಒಂದು ಸತ್ಯ ಮತ್ತು ಒಂದು ದುಃಖದ ಕಥೆಯಿರುತ್ತದೆ. ಆ ಬಂಗಲೆ ಮತ್ತೆ ಶಾಂತವಾಗಿ ನಿಂತಿತು. ಆದರೆ ಈ ಬಾರಿ ಭಯದಿಂದಲ್ಲ, ಒಂದು ಕಥೆಯ ಅಂತ್ಯದಿಂದ.